ದೆಹಲಿಯಲ್ಲಿ ಪಾಕ್ ರಾಯಭಾರಿ ಕಚೇರಿಗೆ ಕೇಕ್ ತಂದಿದ್ದಾನೆ ವ್ಯಕ್ತಿಯೊಬ್ಬ. ಕೇಕ್ ತರಿಸಿಕೊಂಡು ಪಾಕಿಸ್ತಾನದ ರಾಯಭಾರಿ ಅಧಿಕಾರಿಗಳು. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ನಡೆ. ಇಲ್ಲಿ ಇಡೀ ದೇಶ ಶೋಕಾಚರಣೆಯನ್ನ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಟ್ಲೀಸ್ಟ್ ಒಬ್ಬರಾದ್ರೂ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಆ ಉಗ್ರರ ದಾಳಿಯಲ್ಲಿ ಜೀವ ತೆತ್ತಿದ್ದಾರೆ. ದೇಶ ಕಂಬನಿ ಮಿಡಿತಾ ಇದೆ, ನೋವಿನಲ್ಲಿದೆ, ನರಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪಾಕ್ ರಾಯಭಾರಿ ಕಚೇರಿಗೆ ಒಬ್ಬ ವ್ಯಕ್ತಿ ಕೇಕ್ ತಗೊಂಡು ಬಂದಿದ್ದಾನೆ. ಯಾವ ಕಾರಣಕ್ಕೋ, ಯಾವ ಖುಷಿಗೋ ಈತನೇನಾದ್ರೂ ಅಲ್ಲಿ ಆ ಉಗ್ರರಿಗೆ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಥವಾ ಸಹಜವಾಗೇ ಕೇಕ್ ತರಿಸಲಾಯ್ತಾ? ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಯಾಕಂದ್ರೆ ತುಂಬಾನೇ ಸೂಕ್ಷ್ಮ ವಿಚಾರಗಳು ಇವೆಲ್ಲ. ಒಂದು ಸಣ್ಣ ಸಣ್ಣ ವಿಚಾರ, ಸಣ್ಣ ಸಣ್ಣ ಹೇಳಿಕೆ, ಉಪಯೋಗಿಸುವಂತಹ ಪದಗಳು ಕೂಡ ಸಾಕಷ್ಟು ಸೂಕ್ಷ್ಮತೆಯನ್ನ ಪಡೆದುಕೊಳ್ಳುತ್ತೆ. ಸ್ಪೆಷಲಿ ದೇಶ ಇಂಥ ಸಿಚುವೇಶನ್ ಅಲ್ಲಿ ಇರುವಾಗ ಇವರೆಲ್ಲರಿಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಂಬಾಸಿಡರ್ ಆಫೀಸಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ 7 ದಿನದೊಳಗಡೆ ಭಾರತ ಬಿಡಬೇಕು ಮತ್ತು 2 ದಿನದ ಒಳಗಾಗಿ ಪಾಕ್ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೋ ಅವ್ರು ಹೋಗಬೇಕು ಅಂತ. ಈ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಮಾಹಿತಿ ಕೊಡ್ತಾರೆ. ಚಂದ್ರಮೋಹನ್, ಇಡೀ ದೇಶ ಶೋಕಾಚರಣೆ ನಡೆಸ್ತಾ ಇರೋ ಸಂದರ್ಭದಲ್ಲೇ ಒಬ್ಬ ಆಫೀಸರ್ ಪಾಕ್ ಕಚೇರಿಗೆ, ರಾಯಭಾರಿ ಕಚೇರಿಗೆ ಕೇಕ್ ತಗೊಂಡು ಬರ್ತಿರೋದು ಏನಿದ್ರ ಉದ್ದೇಶ? ಈ ಬಗ್ಗೆ ಏನಾದರೂ ಮಾಹಿತಿ ಅಥವಾ ಕ್ಲಾರಿಫಿಕೇಶನ್? ಸಭಾ, ಈಗ ಪಾಕಿಸ್ತಾನದ ರಾಯಭಾರ ಕಚೇರಿಗೆ ಒಬ್ಬ ವ್ಯಕ್ತಿ ಕೇಕ್ ಅನ್ನು ತೆಗೆದುಕೊಂಡು ಒಳಗಡೆ ಹೋಗಿದ್ದಾರೆ. ಆದ್ರೆ ಈ ಕೇಕ್ ಅನ್ನು ಯಾವ ಉದ್ದೇಶಕ್ಕಾಗಿ ತೆಗೆದುಕೊಂಡು ಹೋದ್ರು, ಯಾವ ಸಂಭ್ರಮಾಚರಣೆಗಾಗಿ ತೆಗೆದುಕೊಂಡು ಹೋದ್ರು ಅಂತ ಹೇಳಿ ಸ್ಪಷ್ಟತೆನಾಗ್ಲಿ ಹೇಳಿಕೆನಾಗ್ಲಿ ಕೊಟ್ಟಿಲ್ಲ. ಈಗ ಭಾರತದಲ್ಲಿ ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ, ಉಗ್ರರ ವಿರುದ್ಧ ತೀವ್ರವಾದಂತಹ ಆಕ್ರೋಶ ಇದೆ. ಪಹಲ್ಗಾಮ್ ದಾಳಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಉಗ್ರರ ವಿರುದ್ಧ ತೀವ್ರವಾದಂತಹ ಆಕ್ರೋಶ ಇದೆ. ಈಗಾಗಲೇ ಭಾರತ ಸರ್ಕಾರ ಕೂಡ ದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿಯ ಕಚೇರಿಯ ಸಿಬ್ಬಂದಿಯ ಸಂಖ್ಯೆಯನ್ನ 55ರಿಂದ 30ಕ್ಕೆ ಕಡಿತ ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿದೆ. ಜೊತೆಗೆ ಹೈಕಮಿಷನ್ ನಲ್ಲಿ ಇರತಕ್ಕಂಥ ಅಧಿಕಾರಿಗಳು ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದೆ. ಪಾಕಿಸ್ತಾನದ ರಾಯಭಾರಿಯನ್ನು ಕೂಡ ಇವತ್ತು ದೆಹಲಿಯ ವಿದೇಶಾಂಗ ಇಲಾಖೆ ಕಚೇರಿಗೆ ಕರೆಸಿಕೊಂಡು ಅವರಿಗೆ ಕೊಟ್ಟಿದಂತಹ ಸೌಲಭ್ಯಗಳನ್ನ ಹಿಂತೆಗೆದುಕೊಳ್ತೇವೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇದರ ಮಧ್ಯೆನೇ ಇವತ್ತು ಈ ವ್ಯಕ್ತಿಯೊಬ್ಬ ಕೇಕ್ ಅನ್ನ ತೆಗೆದುಕೊಂಡು ರಾಯಭಾರ ಕಚೇರಿಗೆ ಹೋಗಿದ್ದಾನೆ. ಯಾವ ಉದ್ದೇಶಕ್ಕಾಗಿ ತೆಗೆದುಕೊಂಡೋದ? ಏನ್ ಪಹಲ್ಗಾಮ್ ದಾಳಿಯ ನಲ್ಲಿ ಭಾರತದ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದರ ಸಂಭ್ರಮಾಚರಣೆಗಾಗಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆಯನ್ನ ರಾಯಭಾರ ಕಚೇರಿನಲ್ಲಿ ಮಾಡಲಾಗ್ತಾ ಇದೆಯಾ ಅಥವಾ ಏನು ಅನ್ನೋತಕ್ಕಂಥ ಪ್ರಶ್ನೆಗಳು ಇಲ್ಲಿ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಈಗ ಮುಖ್ಯವಾಗಿ ಈ ಒಂದು ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರು ನಡೆಸಿದಂತ ದಾಳಿನಲ್ಲಿ 26 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. ಈ ಒಂದು ಭಾರತೀಯರನ್ನ ಹತ್ಯೆ ಮಾಡಿದರ ಸಂಭ್ರಮಾಚರಣೆಗಾಗಿ ಈ ಕೇಕ್ ಅನ್ನ ತೆಗೆದುಕೊಂಡು ಹೋಗ್ಲಾಯ್ತಾ ಅನ್ನತಕ್ಕಂಥ ಪ್ರಶ್ನೆಗಳು ಕೂಡ ಉದ್ಭವವಾಗಿವೆ. ಅಥವಾ ಯಾವ್ದಾದ್ರು ಅಧಿಕಾರಿಯ ಬರ್ತ್ಡೇನ ರಾಯಭಾರ ಕಚೇರಿನಲ್ಲಿ ಮಾಡ್ಲಿಕ್ಕೆ ತೆಗೆದುಕೊಂಡು ಹೋದ್ರ, ಅಥವಾ ಭಾರತವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಹೋಗುವ ಮುನ್ನ ಕೇಕ್ ಅನ್ನ ಕತ್ತರಿಸಿ ಸಂಭ್ರಮಾಚರಣೆಯನ್ನ ಮಾಡ್ಲಿಕ್ಕೋಸ್ಕರ ಈ ಕೇಕ್ ಅನ್ನ ತೆಗೆದುಕೊಂಡು ಹೋದ್ರ, ಹೇಗೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವವಾಗಿವೆ. ಆದ್ರೆ ಈ ಕೇಕ್ ಅನ್ನ ಇವತ್ತೇ ಯಾಕೆ ಈ ರೀತಿಯಾಗಿ ಬಹಿರಂಗವಾಗಿ ರಾಯಭಾರ ಕಚೇರಿ ಒಳಗಡೆ ತೆಗೆದುಕೊಂಡು ಹೋಗ್ಲಾಯ್ತು ಅನ್ನೋದ್ರ ಬಗ್ಗೆ ಈಗ ಪಾಕಿಸ್ತಾನದ ರಾಯಭಾರ ಕಚೇರಿಯ ಸ್ಪಷ್ಟನೆಯನ್ನ ನೀಡಬೇಕು. ಸದ್ಯಕ್ಕೆ ಪಾಕಿಸ್ತಾನದ ರಾಯಭಾರ ಕಚೇರಿಯಿಂದ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಈ ಒಂದು ಕೇಕ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಒಂದು ಸಂಭ್ರಮಾಚರಣೆಗಾಗಿನೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಥವಾ ಭಾರತವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾ ಮುಂಚಿತವಾಗಿನೇ ಕೇಕ್ ಕತ್ತರಿಸಿ ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥವನ್ನೇ ಈಗ ಕೊಡ್ತಾ ಇದೆ. ಸಭಾ, ಥ್ಯಾಂಕ್ ಯು ಚಂದ್ರಮೋಹನ್. लेकर जा रहे हैं, कौन सी खुशी है? आज कुछ लेकर कोई बात नहीं, आपके यहाँ कोई फंक्शन भी हो सकता है, बर्थडे आप बता दीजिए। कहाँ से हो आप? अपना एक बार परिचय डेजिग्नेशन बताइए और ये सेलिब्रेशन किस लिए है? Cake for what is this celebration for? Are you from Pak High Commission? What is this? Are you from Pak High Commission? Are you from Pakistan High Commission? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.